ಮಲೆನಾಡಿನಲ್ಲಿ ಮಳೆಗಾಲದಲ್ಲಿ ಪ್ರತಿ ಮನೆ ಅಂಗಳದಲ್ಲೂ ರಾರಾಜಿಸುವಂತಹ ಡೇರೆ ಹೂಗಳನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದನ್ನು ಆಲ್ರೆಡಿ ನನ್ನ ಚಾನಲ್ಗಳಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ತುಂಬಾ ವಿಡಿಯೋಸ್ ಇದೆ ಚಾನಲ್ನಲ್ಲಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಕೂಡ ತುಂಬ ಚಿಕ್ಕ ಕಟ್ಟಿಂಗ್ಗಳ ಆರೈಕೆನ ಯಾವ ರೀತಿ ಮಾಡ್ಕೊಳ್ಬೇಕು, ಈ ವರ್ಷವೇ ನಮಗೆ ಹೂಗಳೆಲ್ಲ ದೊರಿಬೇಕು, ಗಿಡಗಳು ತುಂಬ ಚೆನ್ನಾಗಿ ಬರಬೇಕು ಅಂತಂದರೆ ಹೇಗೆ ಕೇರ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ತುಂಬ ಚಿಕ್ಕ ಕಟ್ಟಿಂಗನ್ನು ಹಾಕಿ ಯಾವ ರೀತಿ ಗ್ರೋ ಮಾಡ್ಕೊಳ್ಬೇಕು, ಅದನ್ನು ಯಾವ ರೀತಿ ರೀಪಾಟ್ ಮಾಡ್ಕೊಳ್ಬೇಕು, ಅದಕ್ಕೆ ಪಾಟಿಂಗ್ ಮಿಕ್ಸ್ನ ಯಾವ ರೀತಿ ತೊಗೊಳ್ಬೇಕು ಅನ್ನೋದನ್ನು ಆಲ್ರೆಡಿ ನಾನು ನನ್ನ ಹಿಂದಿನ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋದ ಲಿಂಕನ್ನು ಕೂಡ ನಾನು ಎಂಡ್ ಕಾರ್ಡಲ್ಲಿ ಹಾಕಿರ್ತೀನಿ. ದಯವಿಟ್ಟು ಯಾರಾದರೂ ಬೇಕಾದರೆ ನೋಡ್ಕೋಬಹುದು. ಇವತ್ತು ನಾನು ತೋರಿಸ್ತಾ ಇರುವಂತಹ ಡೇರೆ ಹೂಗಳೆಲ್ಲ ಈ ವರ್ಷ ನನ್ನ ಗಿಡಗಳಲ್ಲಿ ಆಗಿರುವಂಥದ್ದು. ಒಂದು 20 ವೆರೈಟಿ ಡೇರೆ ಹೂಗಳು ಆಗಿದೆ. ಮುಂದಿನ ವೀಡಿಯೋಸಲ್ಲಿ ಅದನ್ನು ನಾನು ಶೇರ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಕಟ್ಟಿಂಗ್ಗಳನ್ನು ನಾನು ಹಾಕ್ಕೊಂಡಿದ್ದೀನಿ. ಬೇರೆ ಬಂದಿರುವಂತಹ ಕಟ್ಟಿಂಗನ್ನು ಹಾಕ್ಕೊಂಡಿರುವಂಥದ್ದು ಇದೆಲ್ಲ ನೀವೇ ನೋಡ್ಬೋದು. ನರ್ಸರಿ ಸ್ವಲ್ಪ ದೊಡ್ಡ ಕವರ್ ಇರುತ್ತಲ್ಲ, ತುಂಬ ಚಿಕ್ಕದಲ್ಲ, ಸ್ವಲ್ಪ ದೊಡ್ಡ ಕವರ್. ಆ ಕವರ್ನಲ್ಲೇ ನಾನು ಹಾಕ್ಕೊಂಡಿದ್ದೀನಿ. ಆ ಕವರ್ನ ಸ್ವಲ್ಪ ಮಡಿಸಿ ಇಟ್ಕೊಂಡಿದ್ದೆ, ತುಂಬ ಚಿಕ್ಕ ಕಟ್ಟಿಂಗ್ ಇತ್ತಲ್ಲ ಅದಕ್ಕೆ. ಈಗ ನಾನು ನೋಡಿ ಈ ರೀತಿ ಮಣ್ಣು, ಗಾರ್ಡನ್ ಸಾಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಅಂಟಂಟಾಗಿರೋ ಮಣ್ಣನ್ನು ಯಾವುದೇ ಕಾರಣಕ್ಕೂ ಯಾವುದೇ ಗಿಡಗಳಿಗೂ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಒಂದು ಲೇಯರ್ ಈ ರೀತಿ ಮಣ್ಣನ್ನು ಹಾಕ್ಕೊಂಡ ನಂತರ ಅದ್ರ ಮೇಲ್ಗಡೆ ಒಂದು ಲೇಯರ್ ನಾನು ಮತ್ತು ಕೌಡಂಗ್ ಕಾಂಪೋಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಪಾಟಿಂಗ್ ಮಿಕ್ಸ್ ಜೊತೆ ಅಷ್ಟೊಂದೆಲ್ಲ ನಾನು ಕಾಂಪೋಸ್ಟ್ನ ಯೂಸ್ ಮಾಡ್ಕೊಂಡಿಲ್ಲ. ಅದಕ್ಕೆ ಕೌಡಂಗ್ ಕಾಂಪೋಸ್ಟ್ನ ಈಗ ಯೂಸ್ ಮಾಡ್ಕೊಳ್ಳೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಕೌಡಂಗ್ ಕಾಂಪೋಸ್ಟ್ ತುಂಬಾ ಒಳ್ಳೆಯದು. ಗಿಡಗಳ ಗಡ್ಡೆಗಳನ್ನೆಲ್ಲ ಒರ್ಲೆಗಳೇನಾದರೂ ತಿನ್ನುತ್ತೆ, ಈ ರೀತಿ ಏನಾದರೂ ಅನುಮಾನಗಳಿದ್ದರೆ ಅದೆಲ್ಲ ಬೇಡ, ಖಂಡಿತ ಏನೂ ಆಗಲ್ಲ. ಕೌಡಂಗ್ ಕಾಂಪೋಸ್ಟ್ನ ತುಂಬ ಈಸಿಯಾಗಿ ನಾವು ಯೂಸ್ ಮಾಡ್ಕೊಳ್ಬೋದು ಡೇರೆ ಗಿಡಗಳಿಗೆ. ಬರೀ ಸಗಣಿನ ಹಾಕೋದ್ರಿಂದ, ಅಂದರೆ ಗಟ್ಟಿ ಸಗಣಿ ಇರುತ್ತಲ್ಲ ಅದನ್ನು ಹಾಕೋದ್ರಿಂದ ಡೈರೆಕ್ಟಾಗಿ ಆಗ ಗೆದ್ದಲು ಹುಳುಗಳು ಜಾಸ್ತಿ ತಿನ್ನುತ್ತೆ ಡೇರೆ ಗಡ್ಡೆಗಳನ್ನು. ಈ ಥರದನ್ನು ಯೂಸ್ ಮಾಡ್ಕೋಬಾರ್ದು. ಸಗಣಿನ ಹಾಕ್ತೀವಿ ಅಂತಂದರೆ ಡೈಲ್ಯೂಟ್ ಮಾಡಿಬಿಟ್ಟು ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಮೇಲ್ಗಡೆಯಿಂದ ಅಡಿಕೆ ಸಿಪ್ಪೆನ ನಾನು ಮುಚ್ಚಿಕೊಳ್ತಾ ಇದ್ದೀನಿ, ಮಲ್ಚಿಂಗ್ ಮಾಡ್ತಾಯಿದ್ದೀನಿ. ತರಗಲೆಗಳಿತ್ತು ಅಂದರೆ ಅದನ್ನು ಕೂಡ ಮಲ್ಚಿಂಗ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಮಣ್ಣನ್ನೆಲ್ಲ ನಾವು ಮತ್ತೊಂದು ಲೇಯರ್ ಕವರ್ ಮಾಡಿರ್ತೀವಲ್ಲ ಗೊಬ್ಬರದ ಮೇಲ್ಗಡೆ, ಅದೆಲ್ಲ ಎಲೆಗಳಿಗೆ ಸೇರಿಬಿಟ್ಟು ಗಿಡ ಚೆನ್ನಾಗಿ ಬರಲ್ಲ. ಇಲ್ಲ ಅಂತಂದರೆ ತುಂಬ ಚಿಕ್ಕ ಗಿಡಗಳಲ್ಲ, ಅದಕ್ಕೆ ನಾವು ಈ ರೀತಿ ಮಲ್ಚಿಂಗ್ನ ಮಾಡ್ಕೋಬೇಕಾಗತ್ತೆ. ಹಾಗೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಾವು ಇದಕ್ಕೆ ಮತ್ತು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನೆಲ್ಲ ಕೊಡಬೇಕಾಗತ್ತಲ್ಲ, ಆಗ ಅಡಿಕೆ ಸಿಪ್ಪೆ ಮೇಲ್ಗಡೆಯಿಂದ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿ ಅಡಿಕೆ ಸಿಪ್ಪೆ ಮುಖಾಂತರ ಅದು ಗಿಡಗಳಿಗೆ ಹೋಗ್ತಾ ಇರುತ್ತೆ. ಹೀಗೆ ಚಿಕ್ಕ ಗಿಡಗಳ ಕಟ್ಟಿಂಗನ್ನು ನಾನು ಕೇರ್ ಮಾಡಿದ್ದೀನಿ. ನಂತರ ಲಿಕ್ವಿಡ್ ಫರ್ಟಿಲೈಸರ್ ಮಾತ್ರ ಕೊಟ್ಕೊಂಡ್ರೆ ಆಯಿತು, ಗಿಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಕಟ್ಟಿಂಗನ್ನು ಹಾಕೋರು ಯಾವ ರೀತಿ ಹಾಕ್ತೀರಾ ಅಂತ ನನಗೆ ಗೊತ್ತಿಲ್ಲ. ನಾನಂತೂ ತುಂಬ ಚಿಕ್ಕ ಕಟ್ಟಿಂಗನ್ನೇ ಈ ರೀತಿ ಹಾಕ್ಕೊಂಡಿದ್ದೀನಿ. ನೀವೇ ನೋಡ್ಬೋದು, ನಿಮ್ಮ ಜೊತೆಗೆ ಈಗಲೇ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ತುಂಬ ದಿವಸಗಳೇನೂ ಆಗಿಲ್ಲ, ಇದಕ್ಕೆಲ್ಲ ಬೇರೆ ಬಂದಿದೆ ಆಲ್ರೆಡಿ. ನೋಡಿ, ಇದಂತೂ ಎಷ್ಟು ಚಿಕ್ಕ ಕಟ್ಟಿಂಗು ಅಂತ ನೀವೇ ನೋಡ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬೇರೆ ಬಂದಿದೆ. ಮತ್ತು ನಮಗೆ ಡೇರೆ ಗಿಡಗಳನ್ನು ಕೊಡೋರು ಯಾರು ಕೂಡ ಗಡ್ಡೆಗಳನ್ನೆಲ್ಲ ಕೊಡಲ್ಲ, ಎಳ್ಳನ್ನು ಕೊಟ್ಟರೆ ಹೆಚ್ಚು. ಇಲ್ಲ, ಈ ರೀತಿ ಕಟ್ಟಿಂಗನ್ನು ಕೊಟ್ಟಿರ್ತಾರೆ, ಅದನ್ನು ನಾವು ಗ್ರೋ ಮಾಡಿ ಗಡ್ಡೆನಾಗಿ ರೆಡಿ ಮಾಡ್ಕೋಬೇಕಾಗತ್ತೆ. 2 ತಿಂಗಳಕ್ಕೆಲ್ಲ, 1.5-2 ತಿಂಗಳಕ್ಕೆಲ್ಲ ಮಳೆಗಾಲದಲ್ಲಿ ಕಟ್ಟಿಂಗ್ ಹಾಕ್ಕೊಂಡ್ರೆ ಗಡ್ಡೆಗಳಾಗಿ ರೆಡಿ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೇರೆ ಬಂದಿದೆ, ಎಷ್ಟು ಚಿಕ್ಕ ಕಟ್ಟಿಂಗು ಅಂತ ನೀವೇ ನೋಡ್ಬೋದು. ಕಟ್ಟಿಂಗು ಕೊಳ್ತೋಗ್ಬಿಡತ್ತೆ, ಬರೋದೇ ಇಲ್ಲ ಅಂತ ತುಂಬ ಜನ ಹೇಳ್ತಾನೆ ಇರ್ತಾರೆ. ನಾನು ಇಷ್ಟು ಚಿಕ್ಕ ಕಟ್ಟಿಂಗನ್ನೇ ಬೇರೆ ಬರ್ಸಿದ್ದೀನಿ, ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಕೂಡ ಯಾವ ರೀತಿ ಕಟ್ಟಿಂಗನ್ನು ಹಾಕಬೇಕು ಅಂತ. ನೋಡಿ ಫ್ರೆಂಡ್ಸ್, ನಿಮ್ಮ ಎದುರುಗಡೆನೇ ಈಗ ತೋರಿಸಿದ್ದೀನಿ ಕಿತ್ಬಿಟ್ಟು ಆ ಕಟ್ಟಿಂಗ್ನ. ಬೇರೆ ಬಂದಿರೋದನ್ನು ಕೂಡ ಕಾಣಿಸಿದೆ ಅಂತ ಅಂದ್ಕೋತೀನಿ. ಅದನ್ನು ಈಗ ರಿಪೋರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ತುಂಬ ಚಿಕ್ಕ ಕಟ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ಮರಳನ್ನು ಕೂಡ ನಾನು ಮೇಲ್ಗಡೆ ಮಣ್ಣು ಜೊತೆಗೇ ಹಾಕ್ಕೊಂಡಿದ್ದೀನಿ. ನೋಡಿ, ಹೋಲ್ ಮಾಡಿಬಿಟ್ಟು ಈ ರೀತಿಯಾಗಿ ನೆಟ್ಕೋಬೇಕು. ತುಂಬ ಜಾಸ್ತಿ ಪ್ರೆಸ್ ಮಾಡೋದಕ್ಕೆ ಹೋಗಬಾರ್ದು. ತುಂಬ ಎಳೆ ಬೇರಿರುತ್ತಲ್ಲ, ಅದು ಕಟ್ಟಾಗಿ ಬಿಡೋ ಚಾನ್ಸಸ್ ತುಂಬಾ ಇರುತ್ತೆ, ತುಂಬ ಜಾಸ್ತಿ ಪ್ರೆಸ್ ಮಾಡಿಬಿಟ್ರೆ ನಾವು. ಅದಕ್ಕೆ ಈ ರೀತಿ ಪ್ರೆಸ್ ಮಾಡಿಕೊಂಡು ಮೇಲ್ಗಡೆಯಿಂದ ಒಂದು ಸ್ವಲ್ಪ ಮಣ್ಣನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ತುಂಬ ಕಟ್ಟಿಂಗ್ಗಳನ್ನು, ಈ ಕಟ್ಟಿಂಗ್ ಕೂಡ ಎಷ್ಟು ಚಿಕ್ಕದಿದೆ ಅಂತ ನೀವೇ ನೋಡ್ಬೋದು. ಇವುಗಳಿಗೆಲ್ಲನೂ ಬೇರೆ ಬಂದಿದೆ. 10-12 ದಿವಸದಲ್ಲೆಲ್ಲ ಖಂಡಿತ ಬೇರೆ ಬರುತ್ತೆ. 15 ಡೇಸಲ್ಲಂತೂ ಬೇರೆ ಬಂದೇ ಬರುತ್ತೆ. ನೋಡಿ, ಇದು ಕೂಡ ಕಟ್ಟಿಂಗ್ ಹಾಕಿನೇ ಗ್ರೋ ಮಾಡ್ಕೊಂಡಿರುವಂಥದ್ದು. ಇವೆಲ್ಲ ಕಟ್ಟಿಂಗ್ ಹಾಕಿರುವಂಥದ್ದು ನಾನು. ನೋಡಿ, ಈ ರೀತಿಯಾಗಿ ನಾವು ಚಿಕ್ಕ ಕಟ್ಟಿಂಗನ್ನು ಆರೈಕೆ ಮಾಡ್ಕೋಬೇಕು. ಕಟ್ಟಿಂಗ್ ಕೂಡ ಗ್ರೋ ಮಾಡ್ಕೊಳ್ತಾನೆ ಇರಬೇಕು. ಇಲ್ಲ ಅಂತಂದರೆ ಕೆಲವೊಮ್ಮೆ ಗಡ್ಡೆಗಳೆಲ್ಲ ಹಾಳಾಗಿಬಿಡತ್ತೆ.
ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಇನ್ಫಾರ್ಮೇಟಿವ್ ಅನಿಸಿದ್ರೆ ಶೇರ್ ಮಾಡಿ. ಯಾರಾದರೂ ಹೊಸಬರು ಚಾನಲ್ಗೆ ಭೇಟಿ ನೀಡಿದಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನನ್ನ ಗಾರ್ಡನ್ನಲ್ಲಿ ತುಂಬ ಮೊಗ್ಗುಗಳು ಈಗಾಗಲೇ ಬರ್ತಾ ಇದೆ, ಹೂಗಳು ಕೂಡ ಆಗಿದೆ. ಇನ್ನೂ ತುಂಬ ವೆರೈಟೀಸ್ ಹೂ ಆಗೋದಿದೆ, ಅವುಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.